ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದರೆ ಸಂವಿಧಾನ ಅಂತಂದರೆ ಅಂಬೇಡ್ಕರ್ ಅವರು. ಇದು ಎರಡು ಈಕ್ವಲ್ ಪದ ಆಗಿದೆ ಈಗ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬದುಕುನಿದ್ದಕ್ಕೂ ನೋವನ್ನು ಅನುಭವಿಸಿ ನನ್ನ ಮುಂದಿನ ಪೀಳಿಗೆ ಈ ನೋವಿನಿಂದ ಹೊರಬರಬೇಕು, ನೋವು ಅನುಭವಿಸಬಾರ್ದು, ಅವರಿಗೆ ನ್ಯಾಯ ಸಿಗಬೇಕು, ಅವರಿಗೆ ಸಮಾನತೆ ಸಿಗಬೇಕು ಅನ್ನುವಂಥ ಹೋರಾಟವನ್ನು ಮಾಡಿದರು. ನನ್ನ ಬಂಧುಗಳು ಒಳ್ಳೆಯ ಡ್ರೆಸ್ಸನ್ನು ಹಾಕಬೇಕು, ಒಳ್ಳೆಯ ಊಟವನ್ನು ಮಾಡಬೇಕು, ಒಳ್ಳೆಯ ಆರೋಗ್ಯವನ್ನು ಪಡಿಬೇಕು, ಶಿಕ್ಷಣವನ್ನು ಪಡಿಬೇಕು. ಶಿಕ್ಷಣದ ಮೂಲಕ ನನ್ನ ಸಮಾಜದ ಬಂಧುಗಳು ಕ್ರಾಂತಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೊಂದಿದಂಥವರು BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ. ಅಂಬೇಡ್ಕರ್ ಅವರು ಸರ್ವವ್ಯಾಪಿ, ಎಲ್ಲ ವಿಚಾರದ ಬಗ್ಗೆ, ಈ ದೇಶದ ಒಳಿತಿನ ಬಗ್ಗೆ ಅವರು ಯೋಚನೆಯನ್ನ ಮಾಡಿದ್ರು, ನ್ಯಾಯಗೊಳಿಸುವುದನ್ನು ಮಾಡಿದ್ರು. ಇವತ್ತು ನಮಗೆ ರಾಜಕೀಯವಾಗಿ ಮೀಸಲಾತಿ ಸಿಕ್ಕಿದೆ, ಉದ್ಯೋಗದಲ್ಲಿ ಮೀಸಲಾತಿ ಸಿಕ್ಕಿದೆ, ಶಿಕ್ಷಣದಲ್ಲಿ ಮೀಸಲಾತಿ ಸಿಕ್ಕಿದೆ. ಬೇರೆ ಬೇರೆ ಮೀಸಲಾತಿ ಸಿಕ್ಕಿದ್ರೆ ನನ್ನ ವರ್ಗದ ಜನ ಬಾಕಿಯವರ ಜೊತೆ ಕಾಂಪೀಟ್ ಮಾಡೋದಕ್ಕೆ ಎಲ್ಲಿ ತನಕ ಶಕ್ತಿ ಬರುತ್ತೆ ಅಲ್ಲಿ ತನಕ ಇದು ಮುಂದುವರಿಬೇಕು ಅನ್ನುವಂತ ಒಂದು ದೊಡ್ಡ ವಿಚಾರವನ್ನು ಅವರು ಓದಿದ್ರು. ಇವತ್ತು ನಗರಸಭೆ, ಪುರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ 50% ಮೀಸಲಾತಿ ಇದೆ. ಮಹಿಳೆಯರು ಮತ್ತು ಉಳಿದಂತ ನಮ್ಮ ಪರಿಷ್ಠ ಜಾತಿ, ಪರಿಷ್ಠ ವರ್ಗದವರು ಸೇರಿ ಅಂತಂದ್ರೆ ಅದಕ್ಕೆ ಅಂಬೇಡ್ಕರ್ ಅವರನ್ನು ನಾವು ನೆನಪು ಮಾಡ್ಕೋಬೇಕು. ಶಿಕ್ಷಣದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ IAS ಆಗಿದ್ದಾರೆ, IPS ಆಗಿದ್ದಾರೆ, ಅಧಿಕಾರಿಗಳಾಗಿದ್ದಾರೆ, ಡಾಕ್ಟರ್ಸ್ ಆಗಿದೆ, ಇಂಜಿನಿಯರ್ಸ್ ಆಗಿದ್ದಾರೆ ಅಂತಂದ್ರೆ ಅದಕ್ಕೂ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೆನಪು ಮಾಡ್ಕೋಬೇಕು. ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಬುದ್ಧಿವಂತ ಅಂತ ಕರೆಸಿಕೊಂಡ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಅವತ್ತಿನ ರಾಜಕೀಯ ಪಕ್ಷ, ಅವತ್ತಿನ ಸರ್ಕಾರ ಅವಮಾನ ಮಾಡಿತು. ಅವರು ಎಲ್ಲಿ ಹುಟ್ಟಿದ್ರು ಅಲ್ಲಿಗೂ ನ್ಯಾಯ ಸಿಕ್ಕಿಲ್ಲ, ಯಾವಾಗ ಸತ್ರು ಆವಾಗಲೂ ನ್ಯಾಯ ಸಿಕ್ಕಿಲ್ಲ. ಇವತ್ತು ಡೆಲ್ಲಿಯಲ್ಲಿ ಎಲ್ಲರ ಸಮಾಧಿ ಇದೆ, ಅದರಲ್ಲಿ BR ಅಂಬೇಡ್ಕರ್ ಅವರ ಸಮಾಧಿ ಇಲ್ಲ. ಅವರ ಬಾಡಿಯನ್ನ ಮುಂಬೈಗೆ ತಗೊಂಡೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಅವರಿಗೆ ಅವತ್ತಿನ ಸರ್ಕಾರ ಅವಮಾನವನ್ನು ಮಾಡಿತು. ಇವತ್ತು ನಮ್ಗೆ ಹೆಮ್ಮೆ ಇರುವಂತದ್ದು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರು ಹುಟ್ಟಿದ ಜಾಗ, ಅವರು ಓದಿದ ಜಾಗ, ಅವರು ಸಂವಿಧಾನವನ್ನ ಬರೆದಂತ ಜಾಗ, ಅವರ ಐಕ್ಯರಾದಂತ ಜಾಗ, ಅವರ ಸಮಾಧಿಯ ಜಾಗ, ಎಲ್ಲವನ್ನ ಕೂಡ ಪಂಚತೀರ್ಥಗಳಂತ ಕರೆದು ಅಲ್ಲಿಗೆ ನಾವು ಅಭಿವೃದ್ಧಿಯನ್ನು ಮಾಡುವಂಥದ್ದು ಮತ್ತು ನಮ್ಮ ಮಕ್ಕಳಲ್ಲಿ ಹೋಗಿ ನೋಡಬೇಕು. ಇದನ್ನು ಮಾಡುವಂಥದ್ದು ಯಾಕೆ ನಾನು ಪಂಚತೀರ್ಥ ಮಾಡಲಾಗಿದೆ ಅಂತಂದ್ರೆ ಇನ್ನೂ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವಂತ ಕೆಲಸ ಆಗ್ಬೇಕಾಗಿದೆ. ಅದಕ್ಕಾಗಿ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಧೂಳಿನಿಂದ ಮೇಲಕ್ಕೆ ಬಂದು ಇವತ್ತು ಪ್ರಪಂಚದ ನಾಯಕರಾಗಿದ್ದಾರೆ, ಇದನ್ನು ನಮ್ಮ ಮಕ್ಕಳು ನೋಡ್ಬೇಕು, ಮುಂದಿನ ಪೀಳಿಗೆ ನೋಡ್ಬೇಕು, ವಿದ್ಯಾರ್ಥಿಗಳಲ್ಲಿ ಹೋಗ್ಬೇಕು, ಅಧ್ಯಯನ ಮಾಡಬೇಕು, ಅದರಿಂದ ಪ್ರೇರಣೆಯನ್ನು ತಗೊಂಡು ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಸಂವಿಧಾನ ದಿನವನ್ನ ಮಾಡಿದ್ರು, ಸಂವಿಧಾನದ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ರು, ಕೇವಲ ಅದಕ್ಕೆ ಮೀಸಲಿಟ್ಟು 3 ದಿನಗಳನ್ನ ಚರ್ಚೆಯನ್ನ ಮಾಡಿದ್ರು. ಅಂದ್ರೆ ಅದರಲ್ಲಿರುವಂತ ನಿಜವಾದ ತಿರುಳನ್ನ, ನಿಜವಾದ ಸತ್ವವನ್ನ ದೇಶಕ್ಕೆ ಮಾತ್ರ ಅಲ್ಲ ಪ್ರಪಂಚಕ್ಕೆ ಹಂಚುವಂತ ಕೆಲಸ ಆಗ್ಬೇಕನ್ನೋ ಕಾರಣಕ್ಕಾಗಿ ಮಾಡಿದ್ರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮತ್ತೆ ನಾವು ನೆನಪು ಮಾಡಬೇಕು. ನಾವು ಮಹಿಳೆಯರು ಸೇರಿ ಇವತ್ತು ಅವರನ್ನ ನೆನಪು ಮಾಡ್ಕೊಳ್ಬೇಕು. ಯಾಕಂದ್ರೆ ಮಹಿಳೆಯರಿಗೂ ಕೂಡ ಧ್ವನಿ ಕೊಟ್ಟವರು. ಅವತ್ತ ಅವರ ಬಿಲ್ ಪಾಸ್ ಆಗದೇ ಇರಬಹುದು, ಆದ್ರೆ ಮಹಿಳೆಯರಿಗೆ ಕೂಡ ಧ್ವನಿ ಕೊಟ್ಟವರು. ಧ್ವನಿ ಇಲ್ಲದಂತ ಪರಿಷ್ಠ ಜಾತಿ, ಪರಿಷ್ಠ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ ಧ್ವನಿ ಕೊಟ್ಟವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂತ ಮಹಾಪುರುಷರನ್ನ, ಅಂತ ಬುದ್ಧಿವಂತರನ್ನ, ಅಂತ ವಿಚಾರ ಇರುವಂತವರನ್ನ ಮತ್ತು ಎಂತ ಸಂದರ್ಭದಲ್ಲಿ ಕೂಡ ತಾಳ್ಮೆಯನ್ನು ಕಳ್ಕೊಳ್ಳದೆ ಸಮಾಜದ ಒಳಿತಿಗಾಗಿ, ಮುಂದಿನ ಪೀಳಿಗೆಗಾಗಿ ಯೋಚನೆ ಮಾಡಿದಂತ ತಮ್ಮೆಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ
ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಅರ್ಥಪೂರ್ಣವಾಗಿ ನಾವು ಮಾತಾಡಿರ್ತಕ್ಕಂಥ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಿಳಿಸಿದ್ದಾರೆ. ಇವತ್ತೇನಾದರೂ ಭಾರತ ಇಷ್ಟೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ ಅಂತಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಕಾರಣ ಆಗಿದೆ. ವಿಶ್ವದಲ್ಲಿ ನಮ್ಮನ್ನೆಲ್ಲ ಭಾರತೀಯರ ಪುಸ್ತಕಂಥದ್ದು ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಏನು ಸಂವಿಧಾನ ಇದೆ ಅದು ಭಾರತಕ್ಕೆ ಮಾತ್ರ ಅಲ್ಲ, ಅದು ವಿಶ್ವಕ್ಕೆ ಅದು ಶ್ರೇಷ್ಠವಾದ ಒಂದು ಸಂವಿಧಾನ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳಿದಿದ್ದೇವೆ. ಇವತ್ತು ನಾನೊಂದು ಕೌನ್ಸಿಲರ್ ಆಗಿ MLA ಆಗಬೇಕಾದ್ರೆ ಇಲ್ಲಿರ್ತಕ್ಕಂಥ ಅನೇಕ ಜನ ಒಂದು ಸ್ಥಾನಮಾನಗಳನ್ನು ಹೊಂದಬೇಕಾದ್ರೆ ಅವರ ಸಂವಿಧಾನವೇ ಅದಕ್ಕೆ ಕಾರಣ. ಬಹುಶಃ ಅವ್ರಿಗೆ ಅತ್ಯಂತ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರ ಜೀವನದುದ್ದಕ್ಕೂ ತೊಂದರೆಯನ್ನು ಅನುಭವಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಿಂದ. ಅವರು ಕೊನೆಯ ದಿನ ಕಳೆದಿರ್ತಕ್ಕಂಥದ್ದು ದಿನ ಕಾಂಗ್ರೆಸ್ ಸರ್ಕಾರದಿಂದಲೇ ಕಳೆದಿರ್ತಕ್ಕಂಥದ್ದು. ಆಗ ಅವರ 3 ವರ್ಷ 1947-50 ಗಡು ಸಮಿತಿ ಅಧ್ಯಕ್ಷರಾಗಿ ಆ ಸಂವಿಧಾನವನ್ನ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದನ್ನ ಒಂದು ಸಂಪೂರ್ಣವಾಗಿ ಒಂದು ಪಠ್ಯ ಪುಸ್ತಕದ ರೂಪದಲ್ಲಿ ಎಲ್ಲಾ ಮಕ್ಕಳು ತಿಳಿಸ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಸರ್ಕಾರವನ್ನು ಒತ್ತಾಯ ಮಾಡಿ ಅವರ ಜೀವನ ಚರಿತ್ರೆಯನ್ನ ಪಠ್ಯ ಪುಸ್ತಕದ ರೂಪದಲ್ಲಿ ಎಲ್ಲಾ ಮಕ್ಕಳಿಗೂ ಎಲ್ಲಾ ಶಿಕ್ಷಣಗಳು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿ ಇದೊಂದು ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ. ಬರೀ ಅವರ ಜನ್ಮದಿನಾಚರಣೆಯಲ್ಲಿ ಮಾತ್ರ ನಾವು ಅವ್ರನ್ನ ಜ್ಞಾಪಿಸ್ಕೊಂತಕ್ಕಂಥದ್ದಲ್ಲ, ಪ್ರತಿನಿತ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂಥದ್ದು, ಹೃದಯದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಅವರ ವಿಚಾರಧಾರೆಗಳನ್ನ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿ ಈ ಕಾರ್ಯಕ್ರಮ ಆದ್ಮೇಲೆ ಎಲ್ಲರೂ ಉಪಹಾರ ಸೇವಿಸಿ ಈಗ ಈ ರೀತಿ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಕಾರಣ ಏನಂದರೆ ಅಂಬೇಡ್ಕರ್ ಅವರು ಈ ದೇಶದ ಒಂದು ದೊಡ್ಡ ಶಕ್ತಿ. ನಮ್ಮ ದಕ್ಷಿಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆದಮೇಲೆ ಅಂಬೇಡ್ಕರ್ ಅವರ ವಿಷಯವನ್ನು ಇಡೀ ದೇಶಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವರ ಹೃದಯದಲ್ಲಿ ಮನಮುಟ್ಟುವ ಎಲ್ಲ ಅಂಬೇಡ್ಕರ್ ಅವರ ಸಾಧನೆಯನ್ನು ಹೇಳಿದರು. ಇವತ್ತು 22-23 ವಯಸ್ಸಿನಲ್ಲಿ ಒಬ್ಬ ಯುವಕ ನಾನು ಜ್ಞಾನ ಸಂಪಾದನೆ ಮಾಡ್ತೀನಿ, ಆ ಜ್ಞಾನವನ್ನು ಯಾರು ಈ ಸಮಾಜದಲ್ಲಿ ಅಸ್ಪೃಶ್ಯತೆಯಿಂದ ಅಥವಾ ಈ ಸಮುದಾಯದಲ್ಲಿ ಭಾಳಷ್ಟು ತೊಂದರೆಗಳು ಅನುಭವವಾದಂತಹ ಒಬ್ಬ ವ್ಯಕ್ತಿನ ಮುಂದಿನ ಜೀವನದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ನನ್ನ ಜ್ಞಾನವನ್ನು ವಿನಿಯೋಗ ಮಾಡ್ತೀನಿ ಅಂತ ಹೇಳಿದ ಮಹಾನ್ ವ್ಯಕ್ತಿ ಅಂಬೇಡ್ಕರ್. ಕಾರಣ ಅವರ ಒಂದು ಸ್ವಂತ ಒಂದು ಜೀವನದಲ್ಲಿ ಬಾಲ್ಯದಲ್ಲಿ ಭಾಳಷ್ಟು ಕಷ್ಟಪಟ್ಟಿರೋದ್ರಿಂದ ನಂಬಿಕೊಂಡಿರೋದ್ರಿಂದ ಆ ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ಅವರು ಈ ಒಂದು ಜಗತ್ತಿನಲ್ಲಿ ತೋರಿಸ್ಕೊಡ್ತಾರೆ. ಇವತ್ತೇನಾದರೆ ನಾವು ಒಂದು ಸಂವಿಧಾನದ ಮೂಲಕ, ಒಂದು ಕಾನೂನಿನ ಮೂಲಕ ಇವತ್ತು ಜೀವನ ಮಾಡ್ತಾಯಿದ್ದೀವಿ, ಭಾಳ ಸಂತೋಷದಿಂದ ಸುಖದಿಂದ ಬಾಳ್ತಿರೋದಕ್ಕೆ ಕಾರಣ ಅಂಬೇಡ್ಕರ್. ನಮ್ಮ ದೇಶದ ಸಂವಿಧಾನ ಪ್ರಪಂಚದ ಎಲ್ಲ ದೇಶದ ವಿವಿಧ ತುಣುಕನ್ನು ತಗೊಂಬಂದು ಈ ನಮ್ಮ ದೇಶದ ಒಂದು ಸಂವಿಧಾನ ರಚನೆ ಮಾಡಿದಂಥ ಮಹಾನ್ ವ್ಯಕ್ತಿ, ಆ ಶಕ್ತಿ ಇವತ್ತು ಆ ಸಂವಿಧಾನಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಇವತ್ತೇನಾದರೂ ಪ್ರಪಂಚದಲ್ಲಿ ಒಂದು ವಿಶೇಷವಾದ ಸಂವಿಧಾನ ಇದ್ದರೆ ಭಾರತದ ಸಂವಿಧಾನ. ಇಂಥ ಒಂದು ವ್ಯಕ್ತಿಯ ಒಂದು ಜನ್ಮದಿನವನ್ನು ನಾವು ಅರ್ಥಪೂರ್ಣವಾಗಿ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆಯವರು, ನಮ್ಮ ಕ್ಷೇತ್ರದ ಶಾಸಕರು ಮಾರಾಟದಲ್ಲಿ ನಮ್ಮೆಲ್ಲ ಮುಖಂಡರುಗಳು ಸೇರಿಕೊಂಡು ಇವತ್ತು ಈಗ ಆಚರಣೆ ಮಾಡ್ತೀವಿ. 134ನೇ ವರ್ಷದ ಸಂವಿಧಾನ ಶಿಲ್ಪಿ, ಮಹಾನ್ ಚೇತನ, ಸ್ಪೆಷಲ್ ಆಶಾ ಕಿರಣ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ಗೋಪಾಳ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಅರ್ಥಪೂರ್ಣವಾದಂತಹ ಡಾಕ್ಟರ್ B.R. ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶಾಸಕರ ಕಚೇರಿ ಆವರಣದಲ್ಲಿ ಆಯೋಜನೆ ಮಾಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದಂತಹ ಕುಮಾರಿ ಶೋಭಕ್ಕನವರು, ಮಾಜಿ ಶಾಸಕರಾದ ಬಾಬಣ್ಣನವರು, ಜಿಲ್ಲಾಧ್ಯಕ್ಷರಾದ ಹರೀಶಣ್ಣನವರು, ಹಾಗೆ ಮಾಜಿ ಉಪಮಹಾಪೌರರು ಆದಂಥ ಹೇಮಕ್ಕನವರು, ಮಂಡಲಾಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿರವರು, ಮೋರ್ಚಾದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿರವರು, ಹಾಗೆ ಎಲ್ಲ ಪ್ರಮುಖರು ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ವಿಚಾರಗಳನ್ನ, ಅಂಬೇಡ್ಕರ್ ವಿಚಾರಧಾರೆನ ಪ್ರತಿಯೊಬ್ಬರು ಕೂಡ ಅರ್ಥಪೂರ್ಣವಾಗಿ ಹೇಳ್ಕೊಟ್ಟು ಕ್ಷೇತ್ರದ ಎಲ್ಲ
ಒಂದು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅಂಬೇಡ್ಕರ್ ಅವರ ವಿಚಾರ ಏನಿತ್ತು, ಆದರ್ಶ ಏನಿತ್ತು, ಅವರ ಕನಸು ಏನಿತ್ತು, ಅದನ್ನು ಈ ದಿನ ನನ್ನ ವೈಯಕ್ತಿಕವಾಗಿ ಹೇಳೋದಂತ ಹೇಳಿದರೆ ಇವತ್ತು ಅದಕ್ಕೊಂದು ಬುನಾದಿ ಆಗಬೇಕು. ಅಂಬೇಡ್ಕರ್ ಜಯಂತಿ ಹೇಳಿದ್ರೆ ಒಂದಿನ ಆಗಿ ಅಂಬೇಡ್ಕರ್ ಜಯಂತ್ಯೋತ್ಸವನ ಘೋಷಣೆಗಳನ್ನ ಮೂಲಕ ಒಂದು ಆಚರಣೆ ಮಾಡಿದ್ರೆ ಸಲ್ಲು. ಅಂಬೇಡ್ಕರ್ ಅವರ ಆದರ್ಶಗಳನ್ನ, ವಿಚಾರಗಳನ್ನ ಪ್ರತಿಯೊಬ್ಬ ಈ ದೇಶದ ಕಟ್ಟಕಡೆಯ ಮನುಷ್ಯನೂ ಕೂಡ ತಲುಪಿಸುವಂತಹ ಕೆಲಸ ಆಗಬೇಕು. ಯಾಕಂದರೆ ಅದು ಅವರ ಆದರ್ಶ ಕೂಡ ಅದೇ, ಆಶಯ ಕೂಡ ಅದೇ ಆಗಿದೆ. ಅಂಬೇಡ್ಕರ್ ಅವರು ಹುಟ್ಟಿ 65 ವರ್ಷಗಳ ತನಕ ಈ ದೇಶದಲ್ಲಿ ಅವರದೇ ಆದಂತಹ ಒಂದು ದಿವ್ಯಾಲೋಚನೆ, ಭಾರತದ ಭವಿಷ್ಯವನ್ನು ಸೃಷ್ಟಿ ಮಾಡುವಂತಹ ಅನೇಕ ಯೋಜನೆಗಳನ್ನ ಹಾಕ್ಕೊಟ್ರು. ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಅನೇಕ ಯೋಜನೆಗಳನ್ನ ತಂದು, ವಿಶೇಷವಾಗಿ ಮಹಿಳೆಯರ ಪರವಾಗಿ, ಕಾರ್ಮಿಕರ ಪರವಾಗಿ, ಅಸ್ಪೃಶ್ಯರ ಪರವಾಗಿ, ತಳ ಸಮುದಾಯವನ್ನು ಮೇಲೆ ಬರುವಂತಹ ಒಂದು ಯೋಜನೆಗಳನ್ನ ಹಾಕ್ಕೊಟ್ರು. ಅವರ ಕನಸನ್ನ ಇವತ್ತು ಕೂಡ ನನಸು ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಅನೇಕ ಒಂದು ಕೆಟ್ಟ ಒಂದು ಸಂಪ್ರದಾಯದ ರಾಜಕೀಯ ಆಗಿರ್ಬೋದು ಅಥವಾ ಹಿಂದೆ ಬೆಳೆಸಿಕೊಂಡಂತಹ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೂ ಗೌರವ ಕೊಡಲಿಲ್ಲ, ಅವರ ಆದರ್ಶಕ್ಕೂ ಕೂಡ ಗೌರವ ಕೊಡಲಿಲ್ಲ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅವರ ಆಶಯದಂತೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿ ಅವರ ಆದರ್ಶಗಳನ್ನ ಪಾಲಿಸೋಣ ಅಂತ ಹೇಳಿ, ಅವರ ಆದರ್ಶಗಳನ್ನ ಎಲ್ಲರೂ ಕೂಡ ಮೈಗೂಡಿಸ್ಕೊಳ್ಳೋಣ ಅಂತೇಳಿ ಮತ್ತೊಮ್ಮೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನ